ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಕ್ಷತಾ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾಸ್ ಬ್ಯೂಟಿ ಲಾಗ್. ಸ್ವರ್ಗಿನ ಅನ್ಸತ್ತಿದ್ಲ ನಾನು 2 ದಿನದಾಗ ಇವೆಲ್ಲ ಹಿಂಗೆ ಬರ್ತಿದ್ವು. ಸ್ವಲ್ಪ ಒಳಗೆ ಹೋಗ್ಯಾವು. ಓಕೆ, ಮನೆಯೆಲ್ಲ ಸಾರಿಸಿದ್ವಿ. ಸುಣ್ಣ ಬಣ್ಣ ಎಲ್ಲ ಹಚ್ಚಿದ್ದಾಯ್ತು. ಕದಕ್ಕೂ ಬೇರೆ ಬಣ್ಣ ಹಚ್ಚಿದ್ವಿ. ಅಂದ್ರೆ ಇದು ಬ್ಲೂ ಕಲರ್ ಹಚ್ಚಿದ್ವಲ್ಲ, ಬ್ಲೂ ಕಲರ್ ಬಾಗ್ಲನ ಇತ್ತು. ಹಾಗಾಗಿ ಎರಡು ಸೇಮ್ ಅನಿಸ್ತಾವ ಅಂತ ಅನ್ಕೊಂಡು ಐಡಿಯಾ ಹಾಕಿ ಚಾಕ್ಲೇಟ್ ಕಲರ್ ಬಣ್ಣ ಹಚ್ಚಿದ್ನಿ. ಇಷ್ಟೊತ್ತನ ನಾನು ಇದಾಯಿತು. ಹಂಗಾಗಿ ಇವತ್ತು ಲಾಗ್ನ 2 ದಿನ ಆಯಿತು ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಜಾತ್ರೆದು ಟೆನ್ಷನಿಗೆ ಕಂಟಿನ್ಯೂಸ್ ಆಗಿ ಲಾಗ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ನಂಗೆ ನಿಜ ಹೇಳ್ಬೇಕಂದ್ರೆ ಎಷ್ಟು ಮೆಸೇಜ್ ಬರ್ತಾವಂದ್ರೆ ಅಷ್ಟು ಮೆಸೇಜ್ ಬರತ್ತಾವು. ಯಾಕ್ರಿ ಲಾಗ್ನ ಹಾಕಿಲ್ಲ, ಒನ್ ಡೇ ಬಿಟ್ಟು ಒನ್ ಡೇ ಹಾಕ್ತೀನಿ ಅಂದ್ರಿ, ಅಟ್ಲೀಸ್ಟ್ ಅದನ್ನೂ ಹಾಕಿಲ್ಲ ಇವತ್ತು ಅಂತ ಕೇಳತ್ತಿದ್ರಿ. ಸೊ ಹಂಗಾಗಿ ನಾನು ಕೆಲಸ ಅಂದರೆ ಕೆಲಸ ಜಾಸ್ತಿ, ತೆಲಿನೂ ಅದ್ರಾಗ ಇವರು ಕೈನ ಬಿಡವಲ್ರು ಒಂಚೂರು. ಅವ್ರನ್ನ ಕರ್ಕೊಂಡು ನಾನು ಮಾಡಬೇಕು. ಅತ್ತಿಯರು ಅಂಗಡಿಗೆ ಹೋಗ್ಯಾರ. ಇವಾಗ ಅತ್ತಿಯರು ಅಂಗಡಿಗೆ ಹೋಗ್ಯಾರ ಹಬ್ಬದ ಸಂತಿ ತರಕ ಅಂಗಡಿಗೆ. ಮತ್ತು ಮನೆಗೆ ಅರ್ಬಿ ಮಾರ್ತೀವಲ್ಲ, ಸೊ ಒಂದಿಷ್ಟು ಅರ್ಬಿ ತರಕ್ಕೆ ಹೋಗ್ಯಾರ. ನನ್ನೂ ಬಾ ಅಂತ ಅಂದರು. ಅಂದ್ರೆ ಅವರಿಗೆ ನಮ್ಮ ಸೈಜ್ ಡ್ರೆಸ್ ಗೊತ್ತಾಗಲ್ಲ. ಅಂದ್ರೆ ಈಗ ನಾವು ಉಟ್ಕೊಳ್ಳುವಂಥದ್ದು ಡ್ರೆಸ್ನ ಕೇಳ್ತಾರೆ ಇಲ್ಲಿ ಊರಾಗ. ಲಗಿನ್ಸ್ ಪ್ಯಾಂಟ್ ಆಯಿತು, ಮತ್ತು ಇವಾಗಂತೂ ಪ್ಲಾಜೋ ಅಂತೂ ಟ್ರೆಂಡ್ ಐತಿ. ಎಲ್ಲರೂ ನೈಟ್ ಡ್ರೆಸ್ ಅಂದರೆ ಪ್ಲಾಜೋ. ಸೊ ಅದತ್ತು ಕೇಳತ್ತಾರಲ್ಲ, ಹಾಗಾಗಿ ಬಂದುಬಿಡು ಹೋಗುಣು ಅಂತಂದಿದ್ರು. ಬಟ್ ಇಬ್ಬರು ಹೋಗೋದಾದರೆ 2 ಹುಡುಗರು ಆಗ್ತಾವಲ್ಲ, ನಾನು 2 ಪಪ್ಪನ ಕರ್ಕೊಂಡು ಇಬ್ಬರು ಹೋಗಿ ಒಬ್ಬೊಬ್ರು ಹೊತ್ಕೋಬೋದು. ಆದ್ರೆ ಅಲ್ಲಿ ಹೋಗಿ ಸಂತೆ ಹೆಂಗೆ ಮಾಡೋದು? ಹಾಗಾಗಿ ಬೇಡ ಅಂತಂದು ಅಟ್ಲೀಸ್ಟ್ ನಮ್ಮ ಆಂಟಿಯವ್ರನ್ನ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡ್ವಾ. ಅವರು ಒಂದು ಅಂಗಡಿನ ಓಪನ್ ಮಾಡ್ಯಾರ ಹೊಸಾದ್ ಇವಾಗ. ಹಂಗಾಗಿ ಎಲ್ಲರೂ ಬ್ಯುಸಿ ಅದಾರ, ನಾವು ಹಂಗೆ ಹೋಗೋಕ್ಕಾಗಿಲ್ಲ. ಸೊ ಇವತ್ತು ಹೋಗಿ ಬರ್ತೀವಿ. ನಮ್ಮ ಆಂಟಿ ಮತ್ತು ನಮ್ಮ ಕಾಕ ಒಬ್ಬರು ಫ್ರೀ ಇದ್ದರು, ಅಂಗಡಿ ಇಲ್ಲಿ ಹೊಲ್ದಾಗಿರ್ತಾರ. ಅವರು ಕರ್ಕೊಂಡು ಹೋಗ್ತೀವಿ ಅಂತಂದು ನಮ್ಮ ಅತ್ತೆ ಕರ್ಕೊಂಡು ಹೋಗ್ಯಾರ ಇವತ್ತು. ಸೊ ಅವ್ರು ಹೋಗಿ ಬಂದಮೇಲೆ ಅಂದಾರ ಡ್ರೆಸ್ ಅದನ್ನು ತರಕ್ಕೆ ಹೋಗುರಂತ್ರ ಬಾ ಅಂತಂದು. ನೋಡೋಣ, ತರಬೇಕು. ಏನೋ ಒಂಥರ ಹಬ್ಬ ಅಲ್ಲ. ಅದ್ರಾಗ ಏನಂತಂದ್ರೆ ಇದು ನಮ್ಮದು ವೀರಭದ್ರೇಶ್ವರ ಜಾತ್ರೆ ಐತಲ್ಲ, ಇನ್ನು 3 ವರ್ಷ ಜಾತ್ರೆ ಆಗಲ್ಲ ಅಂತ ಹೇಳತ್ತಾರ. ಯಾಕಂದ್ರೆ ಅದು ಗುಡಿ ವಾಪಸ್ ಕನ್ಸ್ಟ್ರಕ್ಷನ್ ಮಾಡ್ತಾರಂತ. ಹಾಗಾಗಿ ಸೊ ಇದ್ದ ವರ್ಷ ಜಾತ್ರೆ ಅಲ್ಲ, ಸ್ವಲ್ಪ ಜೋರು ಮಾಡಬೇಕು. ಈ ವರ್ಷ ಜಾತ್ರೆ ಅನ್ನೋಕ್ಕಿಂತ ನಮ್ಮ ಅನ್ವಿಕಾ ಬಂದು ಇದೇ ವರ್ಷ ಅಲ್ಲ. ಸೊ ಅವ್ರ ಫಸ್ಟ್ ಹಬ್ಬ ಇದು, ನಮ್ಮೂರ ಹಬ್ಬ. ಸೊ ಹಾಗಾಗಿ ಜೋರು ಮಾಡಬೇಕು ಅನ್ನೋದು ಮಾತಿಲ್ಲಿ ಹೋಗಿತ್ತು. ಆ್ಯಂಡ್ ಇನ್ನೊಂದೇನಂದ್ರೆ ನಮ್ಮ ಹಸ್ಬೆಂಡ್ ಬರತ್ತಾರ, ಜಾತ್ರೆ ದಿನಾನೇ ಬರತ್ತಾರ. ಆದ್ರೆ ಓಕೆ ಬರಲಿ. ಹಾಗಾಗಿ ಅವ್ರಿಗೊಂದಿಷ್ಟು ಅವರು ಜಾತ್ರೆ ದಿನ ಬಂದ್ರೆ ಮಾರ್ನಿಂಗೇ ಜಾತ್ರೆ ಎಲ್ಲ ಡ್ರೆಸ್ ತೊಗೊಳಕ್ಕಾಗಲ್ಲ. ಹಾಗಾಗಿ ನಾನು ಹೋಗಿ ಬಂದರೆ 1-2 ಶರ್ಟ್ ತೊಗೋಬೇಕು ಅಂದ್ಕೊಂಡಿದ್ನ. ಬಟ್ ನಾನು ಹೋಗೋದು ಕನ್ಫರ್ಮ್ ಆಗಲಿಲ್ಲ. ಸುಮ್ಮನೆ ಯಾರು ಕರ್ಕೊಂಡು ಹೋಗಲ್ಲ ಅಂದ್ಕೊಂಡು ಆನ್ಲೈನ್ ಒಳಗೆ 3 ಡ್ರೆಸ್ ಆರ್ಡ್ರ್ ಮಾಡೀನಿ. ಅವ್ರಿಗೆ 3 ಶರ್ಟ್ ಆರ್ಡ್ರ್ ಮಾಡೀನಿ. ಒಂದು ಅಮೌಂಟು ಒಂದು ಮಾತ್ರ 420 ಅಂದರೆ ಅದು ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗತ್ತಂತಂದು ಮಾಡಿದ್ನಿ. ಸೊ ಅದು ನನಗೆ ಅಂದ್ಕೊಂಡು ಅವ್ರು ಬರ್ತಾರೆ. ಬಂದಮೇಲೆ ಕ್ವಾಲಿಟಿ ಆಯ್ತು, ಅದು ಚೆಕ್ ಮಾಡಿ ನೋಡೋಣ. ಓಕೆ, ರೊಕ್ಕಕ್ಕೆ ಅದಕ್ಕೆ ಮ್ಯಾಚ್ ಇತ್ತಂದ್ರೆ ಇಟ್ಕೊಳ್ಳೋಣ ಅಂತ ಅನ್ನೋದಿತ್ತು. ಬಟ್ ಅವ್ರು ಲೇಟಾಗಿ ಬರ್ತಾರಂತ. ಹಾಗಾಗಿ ನನಗಂತೂ ಕ್ವಾಲಿಟಿ ಶರ್ಟ್ಸ್ದು ಬಾಯ್ಸದ್ದು ಟೇಸ್ಟ್ ಗೊತ್ತಾಗಲ್ಲ. ನಂಗೆ ಕಲರು ಕ್ವಾಲಿಟಿ ಗೊತ್ತಾಗುತ್ತೆ. ಆದರೆ ಅವ್ರ ಟೇಸ್ಟು ಈ ಥರನೂ ಇರುತ್ತೆ ಅಂತಂದು ಇಷ್ಟು ದಿನ ಟೇಸ್ಟ್ ಬೇರೆ ಇತ್ತು. ಬಟ್ ನಾನು ಬಂದಮೇಲೆ ಚೇಂಜ್ ಮಾಡ್ಕೊಂಡಾರ. ನಾನು ಹಿಂಗಿರು ಅಂತ ಹೇಳ್ತೀನಿ, ಹಂಗಿರೋಕೆ ಇಷ್ಟಪಡ್ತಾರೆ ನಮ್ಮ ಮನೆಯವ್ರು ಇವಾಗ. ಸೊ ಹಾಗಾಗಿ ನಾನು ತೊಗೊಂಡಿರೋದು ಅವ್ರಿಗೆ ಇಷ್ಟ ಆಗುತ್ತೆ ಅಂತಂದು ಆರ್ಡ್ರ್ ಮಾಡೀನಿ. ನೆಕ್ಸ್ಟ್ ಇನ್ನೊಂದು ಎಡವಟ್ಟು ಏನು ಮಾಡೀನಿ ಅಂದ್ರೆ ಭಾಳ ಕೆಟ್ಟ ಅನ್ಸಾತೈತಿ. ಇದನ್ನ ನೆನಪು ಮಾಡ್ಕೊಬಾರ್ದು ಅನ್ಕೋತೀನಿ, ಅದ್ರ ನೆನಪು ಮಾಡ್ಕೋತೀನಿ. ಇಯರಿಂಗ್ಸನ್ನು ಕಳ್ಕೊಂಡ್ಬಿಟ್ಟಿನ. ಅದು ಒಂದು ವಾಪಸ್ ಇಯರಿಂಗ್ಸ್ ಥರ ಇಟ್ಕೊಳಕ್ಕಾಗಿಲ್ಲ. ಇನ್ನೊಂದು ಏನಂತಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ಪೇಜಸ್ ಬರ್ತಾವಲ್ಲ ಡ್ರೆಸ್ಸದ್ದು, ಕ್ಲಾತಿಂಗ್ ಬ್ರ್ಯಾಂಡ್. ಅದ್ರೊಳಗೆ ನಾನು 1-2 ಕುರ್ತಾ ಸೆಟ್ಸ್ ನೋಡಿದ್ನಿ. ಅದು ಭಾಳ ಅಂದ್ರೆ ಭಾಳ ಚಲೋ ಇದ್ದು. ಅಂದರೆ 450 500 ಒಳಗೆ ಇದ್ದು ಬಿಡು ಎರಡೂ. ಸೊ ಹಂಗಾಗಿ ತೊಗೋಬೇಕು ಅಂದ್ಕೊಂಡು ಆರ್ಡ್ರ್ ಮಾಡಿದ್ನ. ಆ್ಯಕ್ಚುಲಿ ನಾನು ಆರ್ಡ್ರ್ ಮಾಡಿದ್ನ. ಸೊ ಅವಾಗ ಏನಂತಂದ್ರೆ ಅದು ನಾನು ಫಸ್ಟು ಸೇಮ್ ಡ್ರೆಸ್ ತೊಗೊಂಡಿದ್ವಲ್ಲ, ಒಂದು ಮುಗುಳಿ ಫ್ಯಾಷನ್ ಕಡೆ ತೊಗೊಂಡಿದ್ನಿ. ಇದೇ ಇನ್ಸ್ಟಾಗ್ರಾಮ್ ಒಳಗೆ ನೋಡ್ಕೊಂಡು ತೊಗೊಂಡಿದ್ದೆ ನಾನು. ನನಗೆ ಅದು ಚಲೋ ಬಂದಿತ್ತು. ಹಂಗೆ ಇದು ಬರುತ್ತೆ ಅಂದ್ಕೊಂಡು ಫೋನ್ಪೇ ಮಾಡಿ 500 ರೂಪಾಯಿ ಫೋನ್ಪೇ ಮಾಡಿ 2 ಇದನ್ನು ತೊಗೊಂಡೆ. 2 ಆರ್ಡ್ರ್ ಮಾಡಿದ್ನ. ಅವ್ರೇನಂದರು ಇನ್ನೂ 350 ಅಂದರೆ 400 ರೂಪಿ ಡಿಸ್ಪ್ಯಾಚಿಂಗಿಗೆ ಮಾಡಿರಿ, ಜಸ್ಟ್ ನಾವು ವಿತಿನ್ 2 ಮಿನಿಟ್ಸ್ ಒಳಗೆ ಅದನ್ನು ರೀಫಂಡ್ ಮಾಡ್ತೀವಿ ವಾಪಸ್ ಅಂದಿದ್ರು. ಬಟ್ ನಾನು ನಂಬೋಕ್ಕಾಗಲಿಲ್ಲ. ಯಾಕೆ ಹಂಗೆ ಮಾಡ್ತಾರೆ? ಈಗ ಇಷ್ಟು ದಿನ ನಾನು ಮಾಡೀನಿ, ಹಂಗೆ ಯಾರೂ ಕೇಳಿಲ್ಲ. ಇವ್ರು ಯಾಕೆ ಹಿಂಗೆ ಕೇಳ್ತಾರೆ? ನನಗೆ
ನನ್ಗೆ ನಂಬಕ್ಕಾಗಲ್ಲ, ಯಾಕೋ ಇದೆಲ್ಲ ಸರಿ ಅನ್ಸಲ್ಲ ಅಂತ ಅಂದಿದ್ದಕ್ಕೆ ವಾಪಸ್ ಅವರು ಏನೂ ರಿಪ್ಲೈನೇ ಮಾಡ್ತಿಲ್ಲ. 500 ರೂಪಾಯಿನೂ ಹೋಯ್ತು, ಈ ಕಡೆ ಆ ಡ್ರೆಸ್ಸು ಹೋಯ್ತು, ಏನೂ ರಿಪ್ಲೈನೂ ಮಾಡವಲ್ರು. ಹಂಗೆ ನಮ್ಮ ಬ್ರದರ್ ಒಬ್ಬರು ಪೊಲೀಸ್ ಇದ್ದಾರೆ. ಸೊ ಅವ್ರಿಗೆ ಹೇಳಿದೆ, ಬ್ರದರ್ ಹಿಂಗಾಗೈತಿ ಅಂತಂದಾಗ ಅವ್ರಂದ್ರು, ಇಲ್ಲಮ್ಮ ಆ ಥರ ಒಂದೊಂದು ಫೇಕ್ ಇರ್ತಾವು, ಸೊ ಅವ್ರು ಕೊಡಲ್ಲ, ಹೋಗಲಿ ಬಿಟ್ಬಿಡ ಅಂತ ಅಂದರು. ಚಂಪು ಈಗ ಎದ್ಲು ಎದ್ರಿ. ಅಪ್ಪ ಎಲ್ಲೈತ್ರಿ? ಅಪ್ಪ ಅಪ್ಪ ಎಲ್ಲೈತಿ? ಅಪ್ಪ ಅಂದ್ರೆ ಫುಲ್ ಖುಷಿ ಮಗಳು, ಫುಲ್ಲು ಹೆಂಗಂದ್ರೆ ಫೇಸ್ ಒಳಗೆ ಫುಲ್ ನಗು ಬಂದ್ಬಿಡುತ್ತೆ ಆಕೆಗೆ. ಸೊ ಅದೊಂದು ಎಡವಟ್ಟು ಆಯ್ತು, ಅದೊಂದು ಆಯಿತು. ಹಂಗಾಗಿ ಈ ವೀಕ್ ನಂಗೆ ಒಂದು ಸ್ವಲ್ಪ ಬೇಜಾರು ಜಾಸ್ತಿನೇ ಆಯ್ತು. ಸುಮ್ಮನೆ ಅದ್ರಾಗ 1 ರೂಪಾಯಿ ಕಳೆದ್ರೇ ಯೋಚನೆ ಮಾಡ್ತೀನಿ ನಾನು. ಅಂಥದ್ರೊಳಗೆ ಇಯರಿಂಗ್ಸ್, ಗೋಲ್ಡ್ ಇಯರಿಂಗ್ಸ್ ಮೊನ್ನೆ ಅಮ್ಮ ಕೊಡಿಸಿ ಕಳಿಸಿದ್ರ, ಅದನ್ನೂ ಒಂದು ಕಳ್ಕೊಂಡು, ಈ ಕಡೆ 500 ರೂಪಾಯಿ ಈ ಕಡೆನೂ ಕಳ್ಕೊಂಡು ಭಾಳ ಬೇಜಾರಾಯ್ತು. ಇನ್ನು ಹೇಳಿದ್ರೆ ಬೈತಾರ ಮನೆಯೊಳಗೆ, ನಮ್ಮ ಹಸ್ಬೆಂಡ್ ಬೈತಾರ ಅಂದ್ಕೊಂಡು ನಾನು ಹೇಳಕ್ಕೆ ಹೋಗಿಲ್ಲ. ಜಸ್ಟ್ ನಮ್ಮ ಫ್ರೆಂಡಿಗೆ ಹೇಳಿದ್ನಿ ಈ ಥರ ಆಗೈತಿ ಅಂತಂದು. ಇರಲಿ ಬಿಡು, ಬಿಟ್ಬಿಡು, ಏನು ಟೆನ್ಷನ್ ತೊಗೊಬೇಡ, ಬಟ್ ಆ ಥರ ಮಾಡಬೇಕಾದ್ರೆ ಯೋಚನೆ ಮಾಡು ಅಂತ ಹೇಳಿದರು. ಹಾಗಾಗಿ ನಿಮಗೂ ಹೇಳತ್ತೀನಿ, ಇನ್ಸ್ಟಾಗ್ರಾಮ್ದೊಳಗೆ ಯಾವುದಾದ್ರೂ ಈ ಥರ ಆ್ಯಡ್ಸ್ ಬರ್ತಿರ್ತಾವಲ್ಲ, ಅದ್ರೊಳಗೆ ನೋಡಿಕೊಂಡು ವಾಟ್ಸಪ್ ಒಳಗೆ ನಂಬರ್ ಅಂದ್ರೆ ಅವ್ರ ನಂಬರ್ ವಾಟ್ಸಪ್ ಇಲ್ಲೇ ನಂಬರು, ಅವ್ರ ವಾಟ್ಸಪ್ಪಿಗೆ ಏನಪ್ಪ ಮೆಸೇಜ್ ಮಾಡಿ ಆರ್ಡ್ರ್ ಮಾಡೋಕೆ ಹೋಗಿ ಈ ಥರ ಕಳ್ಕೊಬೇಡ್ರಿ. ನಾನಂತೂ ಮೋಸ ಹೋಗೀನಿ. ಹಿಂಗೂ ಇರ್ತಾರೆ ಜನ. 500 ರೂಪಾಯಿ, 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 500 ರೂಪಾಯಿ ಭಾಳ ಒಂಥರ ಅನ್ನಿಸ್ತು ಅವತ್ತೊಂದು ದಿನ. ನಾನೆಲ್ಲ ಎಷ್ಟು ಮೆಸೇಜ್ ಮಾಡಿದೆ, ಪ್ಲೀಸ್ ರೀಫಂಡ್ ಮಾಡಿ ನನ್ನ ಅಮೌಂಟು, ಪ್ಲೀಸ್ ರೀಫಂಡ್ ಮೈ ಮನಿ ಅಂತ ಎಲ್ಲ ಹಾಕಿದೆ. ಅವ್ರು ಏನು ರಿಪ್ಲೈನೇ ಮಾಡಲಿಲ್ಲ, ನೋಡಿದ್ರು ರಿಪ್ಲೈ ಮಾಡಲಿಲ್ಲ. ಸೊ ಹಂಗಾಗಿ ಬಿಟ್ಬಿಟ್ಟೆ, ಹೋಯ್ತು ಅದು ಒಂದು. ಅದಕ್ಕಾಗಿ ಲಾಗ್ನು ಮಾಡೋಕೆ ಮನಸ್ಸು ಬರಲಿಲ್ಲ, ಏನಂತ ಮಾಡಬೇಕು ಅಂತ. ಬರೀ ಮನೆ ಸಾರಿಸೋದು ಇದು. ಇನ್ನೂ ಇವಾಗ ಮನೆ ಕ್ಲೀನ್ ಆಗೈತಲ್ಲ, ನಾಳೆಗೆ ಹಾಸಿಗೆ ಒಗಿಬೇಕಿನ್ನು. ಮತ್ತು ಇನ್ನೂ ಜೋಳ ಮತ್ತು ಗೋಧಿ ಹಾಕ್ಸ್ಕೊಂಬರ್ಬೇಕು. ಜೋಳ ಹಸಿ ಮಾಡಿ ಕಳಿಸೀನಿ, ಗೋಧಿ ಹಸಿ ಮಾಡತ್ತೀನಿ. ಹಾಗಾಗಿ ಅದನ್ನೂ ಒಂದು ಮಾಡಬೇಕು. ಈಕೆ ಎದ್ಬಿಟ್ಲು. ಸೊ ಇನ್ನು ರೊಟ್ಟಿ ಮಾಡಬೇಕು. ರೊಟ್ಟಿ ಏನು ನಾನು ಮಾಡಲ್ಲ, ರೊಟ್ಟಿ ಮನೆಯೊಳಗೆ ಮಾಡ್ತಾರೆ, ನಾನು ಮಾಡಲ್ಲ. ಬಟ್ ಅದನ್ನೂ ಹಸಿ ಮಾಡಬೇಕಲ್ಲ ಅಟ್ಲೀಸ್ಟ್, ಅದನ್ನೊಂದು ಮಾಡಬೇಕು. ಬಾಂಡೆ ಎಲ್ಲ ತೊಳೆದಾಯ್ತು, ಬಾಂಡೆ ತಿಕ್ಕಿವಿ, ಎಲ್ಲ ಮನೆಯೆಲ್ಲ ನೀಟಾಗಿ ಇಟ್ಟೀವಿ. ಸೊ ನೋಡ್ರಿ ಎಷ್ಟು ಚಂದ ಕಾಣತೈತಲ್ಲ ಇದು ಬಾಗಿಲಿಗೆ. ಇದಕ್ಕೆ ಭಾಳ ಟೈಮ್ ಹೋಯ್ತು. ಇದು ನೀಲಿ ಕಲರ್ ಇತ್ತು ಬಾಗ್ಲ, ಇದನ್ನ ಚಾಕ್ಲೇಟ್ ಕಲರ್ ಮಾಡೋದ್ರಾಗ ಮುಗಿದೋಯ್ತು ನನ್ನ ಕತ್ತಿ. ಸೊ ಹಂಗಾಗಿ ಕೆಳಗೆ ಒಂದಿಟ್ಟು ಪೇಂಟ್ ಮಾಡತ್ತೀನಿ, ವಾರ್ನಿಸ್ ಹಚ್ಚಾತಿದ್ವಿ. ಮ್ಯಾಲೆಲ್ಲ ಗಾಡಿಗೆ ಡಿಸ್ಟಿಂಗ್ ಪೌಡ್ರ್ ಹಚ್ಚಿದ್ರೆ, ಹಂಗಾಗಿ ಈಗ ಕೆಳಗೆ ವಾರ್ನಿಸ್ ಹಚ್ಚಿದ್ರಾತು ಅಂತಂದು ವಾರ್ನಿಸ್ ಹಚ್ಚಾತೀನಿ. ಸೊ ಇದನ್ನೆಲ್ಲ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಇನ್ನು ಮನೆ ಕ್ಲೀನ್ ಮಾಡೋದು ಮುಗೀತು, ಹಾಸಿಗೆ ಒಂದಾದ್ರೆ ಹಾಸಿಗೆನೂ ಮುಗಿತೈತಿ. ನೆಕ್ಸ್ಟು ರೊಟ್ಟಿ ಬಡಿದು, ರೊಟ್ಟಿ ಒಂದು ಬಡಿದು ಚಟ್ನಿ ಒಂದು ಮಾಡೋದು, ಒಂದಿಟ್ಟು ಗುರೆಳ್ಳು ಚಟ್ನಿ ಮತ್ತು ಒಂದಿಟ್ಟು ಶೇಂಗಾ ಪುಡಿ ಮತ್ತು ಒಂದಿಷ್ಟು ಪುಟಾಣಿದು ಖಾರ, ಇಷ್ಟು ಖಾರ ಹಾಕಬೇಕು ಅಂದ್ಕೊಂಡ್ವಿ. ಇನ್ನೂ ಖಾರ ಹಾಕಿಲ್ಲ, ಅದನ್ನೊಂದು ಮಾಡ್ಕೋಬೇಕಾಗಿತ್ತು ಕೆಲಸ. ಇನ್ನು ಬಟ್ಟೆ ತರಕೊಂದು ಹೋಗಿ ಬರಬೇಕು, ನೋಡ್ಬೇಕು ಅದನ್ನು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಆದರೂ ಹೋಗಿ ಬರಬೇಕು. ಇನ್ನು ಗೋಧಿ ಒಂದಿಟ್ಟು ಹಸಿ ಮಾಡಿಕೊಂಡು, ಇವರು ಎದ್ದಿದ್ದಕ್ಕೆ ಒಟ್ಟು ಕೆಲಸ ಮಾಡೋಕೆ ಬಿಡಲಿಲ್ಲ. ಆಕಿನ್ನ ಚಂಪುನ ಮೇಲೆ ಅವ್ರ ಅಂಟಿ ಕಡೆ ಕಳ್ಸಾತಿದ್ವಿ. ಸುಮ್ಮನೆ ಇನ್ನು ಆಗಲ್ಲ ಅಂದ್ಕೊಂಡು, ಕೆಲಸ ಹಂಗೆ ಕುಂದ್ರುತ್ತಾ ಅಂದ್ಕೊಂಡು ಒಂದಿಷ್ಟು ಹಸಿ ಮಾಡಿ ಒಂದು ಗಿರ್ನಿ ಕಟ್ ಕಳಿಸ್ಬಿಟ್ರೆ ಅರ್ಥ ಕೆಲಸ ಮುಗಿತೈತಿ ಅಂದ್ಕೊಂಡ್ವಿ. ಸೊ ಏನು ನೋಡೋಂಗಿಲ್ಲ ನಮ್ಮ ಅವತಾರ, ಹಂಗೆ ಆಗ್ಬಿಟ್ಟೈತಿ. ನಾ ಈ ಕಡೆ ಗೋಧಿ ಹಸಿ ಮಾಡತ್ತೀನಿ, ಆಕೆ ಟಾಪ್ ಬಾರಿಸ್ಕೊಂತ ನಿಂತಾಳೆ. ಒಟ್ಟು ಅವ್ರನ್ನ ಕರ್ಕೊಂಡ ಮಾಡ್ಬೇಕೇನು ಮಾಡಿದ್ರು. ಆಕಿನ ಒಬ್ಬಾಕಿ ಕಳಿಸಿದೆ, ಈಕಿ ಬಂದ್ಲು. ಈಗಿನ ಕರ್ಕೊಂಡ ಒಂದಿಟ್ಟು ಆಕಿ ಜೊತೆ ಎಂಜಾಯ್ ಮಾಡ್ಕೊತ ಹಸಿ ಮಾಡತ್ತಿದ್ನಿ. ಹಂಗೆ ಈಕಿ ಒಂದು ಸ್ವಲ್ಪ ಇವತ್ತು ಅಮ್ಮ ಅನ್ನತ್ತಾಳ, ಭಾಳ ಖುಷಿ ಆಯ್ತು ಅದನ್ನು ಕೇಳಿಸ್ಕೊಂಡು. ಹಂಗಾಗಿ ಒಂದು ಸ್ವಲ್ಪ ನಮ್ಮಮ್ಮಗೆ ಕಾಲ್ ಮಾಡಿದ್ನಿ, ಅಮ್ಮ ಅನ್ನತ್ತಾಳು ಅಂತಂದು. ಮತ್ತು ಅವ್ರ ಡ್ಯಾಡಿಗೂ ಕಾಲ್ ಮಾಡಿದೆ, ಈ ಥರ ಅಮ್ಮ ಅನ್ನತ್ತಾಳ ಅಂತಂದು. ಖುಷಿ ಆಯ್ತು ನನಗೂ, ಅವರಿಗೂ ಖುಷಿ ಆಯ್ತು. ನನ್ನ ಮಗಳು ಅಮ್ಮ ಅನ್ನತ್ತಿದ್ದು ಅಂತ ಅನ್ನತ್ತಿದ್ರು. ಸೊ ನನಗೇನೇ ಆಗಲಿ, ನನ್ನ ಮಕ್ಕಳು ಒಂದು ಸ್ಟೆಪ್ ಮುಂದಿಟ್ರು ಅದು ನಮ್ಮ ಅಮ್ಮಗೆ ಹೇಳ್ತೀನಿ. ಅವ್ರು ನನಗಿಂತ ಖುಷಿ ಜಾಸ್ತಿ ಪಡ್ತಾರೆ. ಬರೀ ನಿನ್ನೆ ಅನ್ವಿಕಾಗ ಒಂದು ಸ್ವಲ್ಪ ಹೆದ್ರಾನ ಅದು ಜಾಸ್ತಿ ಹೆದ್ರಿಬಿಟ್ಟಿದ್ಲಕ್ಕೆ, ಜಬರ್ಸಿದ್ನಿ, ಹೆದ್ರಿಬಿಟ್ಟಿದ್ಲು. ಹೋಗಿ ನಿನ್ನೆ ಗುರುವಾರ ಇತ್ತು ಅಂತಂದು ಒಂದು ಸ್ವಲ್ಪ ತಾಯ್ತ ಕಟ್ಟಿಸ್ಕೊಂಬರ್ಬೇಕಾದ್ರೆ ಅಂದ್ರಂತ, ಅವ್ರು ಹೆದ್ರಾಳ ಅಂದ್ರಂತ. ಅದನ್ನು ನಮ್ಮ ತಂಗಿ ನಮ್ಮಮ್ಮಗೆ ಹೇಳ, ಹಿಂಗೆ ಆಕಿ ಹೆದ್ರಾಳ, ತಾಯ್ತ ಕಟ್ಟಿಸ್ಕೊಂಬಂದಿವಿ ಅಂತ. ನಮ್ಮಮ್ಮ ಫೋನ್ ಮಾಡಿ, ಇರೋದ ಬೇಡಲ್ಲೇ ಬಂದುಬಿಡು, ನನ್ನ ಮೊಮ್ಮಕ್ಳಿಗಿಂತ ಹೆಚ್ಚಿಂದಿಲ್ಲ, ಹಂಗೆ ಹಿಂಗೆ ನಾತಿದ್ರು. ಅಷ್ಟು ಕೇರ್ ಅವರಿಗೆ. ಇಲ್ಲ ಆಳ ಹಂಗೆ ಏನಾಗಲ್ಲ, ಏನಾಗಲ್ಲ.
ಹಂಗೆ ಒಂದು ಸ್ವಲ್ಪ ಅಂದರು ಬೈದಾಡಿದ್ರು ದಗದಿರದ ಒಂದು ಸ್ವಲ್ಪ ಮೊದಲು ಮಕ್ಕಳನ್ನ ಇದನ್ನು ಮಾಡ್ಕೋ ದಗದ ಏನು ಮಾಡಾಕದಾರ ಅಂತಂದು ಹ್ಞೂ ಅಂತ ಅನ್ನಿ ಆಕಿ ಒಳ್ಳೆ ಇದನ್ನು ಮಾಡೋದಕ್ಕೆ ಅಮ್ಮ ಅನ್ನೋದಕ್ಕೆ ಟಾರ್ಚರ್ ಮಾಡೋದಕ್ಕೆ ಕೇಳಾತ್ಲ ಹಾಗಾಗಿ ಸುಮ್ಬಿಟ್ಬಿಟ್ನಿ. ಸೊ ಇವತ್ತಿನ ಲಾಗ್ನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ನೆಕ್ಸ್ಟ್ ಲಾಗೊಂದಿಗೆ ಸಿಗ್ತೀನಿ. ಸೊ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ರೆಸಿಪಿ ಅದನ್ನೆಲ್ಲ ಏನೂ ಮಾಡಿಲ್ಲ. ಸೊ ನೆಕ್ಸ್ಟ್ ಲಾಗ್ ಒಳಗೆ ಹಾಕ್ತೀನಿ.